ಬೂಟ್ನಕ್ಕೋ ಮಾಧ್ಯಮದವರಿಗೆ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ನರೇಂದ್ರ ಮೋದಿ ಅವ್ರನ್ನ ನಮ್ಮ ಶತ್ರು ದೇಶ ಆಗಿರುವಂಥ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದು ಬರ್ತಾರೆ. ಇಂಥವ್ರೇ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದು ಬರ್ತಾರೆ ಅಂದರೆ ರೋಡಲ್ಲಿರೋ ಕಾಂಜಿ ಪೀಂಜಿ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ದೇ ಇರ್ತಾರಾ? ಇದು ದೇಶದ್ರೋಹ ಅಲ್ವಾ? ಇದು ಅನ್ಯಾಯ ಅಲ್ವಾ? ಇಲ್ಲಿ ನೋಡಿ ಸ್ನೇಹಿತರೆ, ಶ್ರೀ ರವಿಶಂಕರ್ ಗುರೂಜಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ. ಪಾಕಿಸ್ತಾನ್ ಜಿಂದಾಬಾದ್, ಸಾಥ್ ಸಾಥ್ ಚಲೆ ಪಾಕಿಸ್ತಾನ್ ಜಿಂದಾಬಾದ್. ಫಂಕ್ಷನ್ ಅಲ್ಲಿ ಬಿಜೆಪಿಯ ರಾಜನಾಥ್ ಸಿಂಗ್ ಇರ್ತಾರೆ, ಆದ್ರೂ ವಿರೋಧ ಮಾಡಲ್ಲ. ಏ ಅಜಿತ್, ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ, ದಮ್ ಇದ್ರೆ ಇದನ್ನ ವಿರೋಧ ಮಾಡು. ಇಲ್ಲ ನಾನು ಬ್ರಾಹ್ಮಣ, ರವಿಶಂಕರ್ ಗುರೂಜಿನೂ ಬ್ರಾಹ್ಮಣ ಅಂತೇಳಿ ಒಳ ಒಪ್ಪಂದ ಮಾಡ್ಕೊಳ್ತೀಯ. ಅಜಿತ್, ನೀ ಗಂಡ್ಮಗನೇ ಆಗಿದ್ರೆ ರವಿಶಂಕರ್ ಗುರೂಜಿ ದೇಶದ್ರೋಹಿ ಅಂತ ಹೇಳ್ಬೇಕು. ಇಲ್ಲ ನಾನು ಗಂಡ್ಮಗನೇ ಅಲ್ಲ, ನಾನು ಬ್ರಾಹ್ಮಣರ ರಕ್ಷಣೆ ಮಾಡಬೇಕು, ನಾನು ಬೂಟ್ ನಕ್ಬೇಕು ಅಂದ್ರೆ ಹೇಳ್ಬೇಡ. ನಿನಗೆ ಗಂಡ್ಮಗನೇ ಆಗಿದ್ರೆ ಮಾಡಿ ಕೆಲಸ. ನೋಡಿ ಸ್ನೇಹಿತರೆ, ಒಂದು ಲೈಕ್ ಕೊಟ್ಟರೆ ಚಪ್ಪಲಿಲ್ ಹೊಡೆದಂಗೆ, ಒಂದು ಶೇರ್ ಮಾಡಿದರೆ ಮಕ್ಕಕ್ಕೆ ಕ್ಯಾಕರಿಸಿ ಉಗುಳ್ದಂಗೆ. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ನಾಚಿಕೆ ಮಾನ ಮರ್ಯಾದೆ ಇದ್ರೆ ಹೇಳು. ದಮ್ ಇಲ್ವಾ ನಿನಗೆ? ದಮ್ ಇದ್ರೆ ಹೇಳು ನೋಡೋಣ. ನಾನು ಬ್ರಾಹ್ಮಣ, ಶ್ರೀ ರವಿಶಂಕರ್ ಗುರೂಜಿನೂ ಬ್ರಾಹ್ಮಣ, ನಾವು 3% ಇದ್ದು ಹಿಂದೂ ಅಂತೇಳಿ ಇಡೀ ದೇಶನ ಆಳ್ಬೇಕು, ನಾನು ಅವ್ರ ರಕ್ಷಣೆ ಮಾಡಬೇಕು, ಬ್ರಾಹ್ಮಣ ರಕ್ಷಣೆ ಮಾಡಬೇಕು ಅಂತ ಇದೀನಿ ಅಂತಂದರೆ ಓಕೆ, ನಿನ್ನಿಷ್ಟ. ಜೈ ಛತ್ರಪತಿ ಶಿವಾಜಿ, ಜೈ ಶ್ರೀರಾಮ್, ಜೈ ಬಸವಣ್ಣ, ಜೈ ಭೀಮ್, ಜೈ ಭಾರತ್. ಸಾತ್ ಕನ್ನಡ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆಯ್ತು ಬಿಡು.